ಹಿಂಗೆ ಬರುತ್ತೆ ಕಣೆ. ನಾನು ತಿಂಡಿಗೆ ಇವತ್ತು ಇಡ್ಲಿ ಮತ್ತು ಚಟ್ನಿನ ಮಾಡಿದೆ. ಇನ್ನೇನು ಹೊರಡಬೇಕು, ತಿಂದ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗೋಂಥದ್ದು ಶ್ರೀರಾಮನವಮಿ ಆಗಿರೋದ್ರಿಂದ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇವತ್ತು ಶ್ರೀರಾಮನವಮಿಯ ದಿನ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈಗ ಮಾಡ್ರಿ ರಾಮ ಸೀತಾ ಕಲ್ಯಾಣ ಇವತ್ತು ಶ್ರೀರಾಮನವಮಿ, ಇವತ್ತೇ 30ನೇ ವರ್ಷದ ಆನಿವರ್ಸರಿ. ಎಲ್ಲ ವರ್ಷ ಮಾಡಿ ಗೈಸ್. ಇಬ್ರು ಎಲ್ಲ ಯಾವಾಗಲೂ ಹೀಗೆ ಚೆನ್ನಾಗಿರ್ರಿ, ನಮಸ್ತಾ ಇರ್ರಿ. ಪಿಂಕ್ ಅಂಡ್ ಬ್ಲೂ ಕಾಂಬಿನೇಷನ್ ಚೆನ್ನಾಗಿದೆ. ಸೀರೆ ಹೆಂಗೋ ತುಂಬಾ ದಿವಸದಿಂದ ನೀನ್ ಈಗ ನೋಡ್ಬಿಟ್ರೆ ನಾನು ನೋಡಿದೆ ಕಾಯ್ಕೊಂಡು ನಿಂತ್ಕೊಂಡೆ ರಮಣ ಬರ್ತಾನೆ ಅಂತ ಯಾರೋ ಬೇರೆ ಬೇರೆಯವರು ಫೋನ್ ಮಾಡ್ಬೇಕಿತ್ತು ಹಿಂದೆ ಮುಂದೆ ಇರ್ತೀವಿ ನಾವು ಎಲ್ಲ ಖಾಲಿ ಅಂತ ಬಂದು ವಿಡಿಯೋ ಫೋಟೋ ಶೂಟಿಂಗ್ ನಾನು ಇದನ್ನಲ್ಲ, ನೀ ಇರ್ಲಿಲ್ಲ, ನಾವು 3 ಜನ. ನೀವು ಅಲ್ಲೋಗಿದ್ರಲ್ವಾ ಆ ಪಾರ್ಕ್ಗೆ, ನಾನು ಇಲ್ಲಿ ವಾಕ್ ಮಾಡ್ತಿದ್ನಲ್ಲ ಅವಾಗ. ಅವಾಗ ನೀ ಇನ್ನೂ ಸೇರ್ಸ್ಕೊಂಡಿದ್ದೆ, ಕ್ಲೋಸ್ ಕನ್ಫರ್ಮ್ ಆಗಿಲ್ಲ. ಮಾ 1 hour ಇಂದ ಕೂರ್ಸೋ ನಮ್ಮ ರಾಮಣ್ಣ ಬರ್ಲಿ ಅಂತ. ನನಗೂ ನಾವಿಬ್ರು ನಿದ್ದೆನೆ ಅಲ್ಲಿಗೆ ಬರಬೇಕು, ಅಲ್ಲೂ ಇವ್ರಿಗೆಲ್ಲ ಸ್ವೀಟ್ಸ್ ಕೊಡೋಣ ಅಂತ ಅನ್ಬೋದು. ಎಲ್ಲ ಹಾಗೆ ನಾವು ಇನ್ನೆಷ್ಟು ಬೇಕಾಗತ್ತ ಮಾಡೋದು ಏನು ಅಂತ. ಮೊದಲನೇ ವರ್ಷದಿಂದ ಅವತ್ತಿಂದ ಇವತ್ತವರೆಗೂ ಅದೇ ಖುಷಿ ಇದ್ದೀವಿ, ಅದೇ ಹ್ಯಾಪಿಯಲ್ಲಿ ಇದ್ದೀವಿ, ಭಾಳ ಸಂತೋಷವಾಗಿದ್ದೀವಿ. ನೋ ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್ ಆಗಿದ್ದೀವಿ. ವೆರಿ ಗುಡ್. ಗೊತ್ತಾಗ್ತಾ ಇದೆ ನಿಮ್ಮ ಮುಖದಲ್ಲೇ ಎಷ್ಟು ಚೆನ್ನಾಗಿ ನೋಡ್ಕೊಂಡವಳೆ ನಮ್ಮ ಅಕ್ಕ ಅಂತ. ನೀನು ಹೇಳಮ್ಮ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇವ್ರು ಕೊಟ್ಟು ವರ ಮುಗ್ದೋಯ್ತು. ನನ್ನ ಇಂಟರ್ವ್ಯೂ ಮುಗ್ದೋಯ್ತಲ್ಲೇ. ಪ್ರಪಂಚದೇ ಇವರು. ಇವತ್ತು 100 ವರ್ಷ ಇವ್ರ ಜೊತೆ ಹೀಗೆ ಖುಷಿಯಾಗಿ ಬಾಳ್ಬೇಕು ಅನ್ನೋ ಆಸೆ ನನಗೆ. ಹಂಗೆ ಬಾಳಿ, ನೀವು ಚೆನ್ನಾಗಿರಿ, ನಗ್ನಗ್ತಾ 100 ವರ್ಷ. ನಾನು ಕೇಳ್ಕೊಳ್ಳೋದು ಯಾರ್ಯಾರು ಏನಂತ ಗೊತ್ತಿಲ್ಲ, ಪ್ರತಿ ಜನ್ಮದು ನಾನು ಇವರೇ ಬೇಕು ಗಂಡಾಗಿ, ಇಲ್ಲ ನಾನು ಅವ್ರ ಗಂಡ ಆಗಬೇಕು ಅನ್ನೋ ಆಸೆ ನನಗೆ. ಇದು ಇವತ್ತಿನ ಲಾಗ್ ಅಂತೂ ಸೂಪರ್ ಇವ್ರು ನನ್ನನ್ನು ಎಷ್ಟು 30 ವರ್ಷದಿಂದ ಪ್ರೀತಿಸ್ತಿದ್ದಾರೆ, ಅದಕ್ಕೆ 10 ವರ್ಷ ನಾನು ಅವ್ರ ಗಂಡ ಅವ್ರನ್ನ ಪ್ರೀತಿಸ್ಬೇಕು ಅನ್ನೋ ಆಸೆ ಅಷ್ಟೇ. ಅದಕ್ಕೋಸ್ಕರ ಅದು ನಾನು ಅವ್ರ ಗಂಡ. ಇಲ್ಲ ಕಣೆ, ಕೇಳಿಲ್ಲ. ಕರೆಕ್ಟ್ ಇಲ್ಲ, ಕರೆಕ್ಟ್ ಡಿಫ್ರೆಂಟ್ ಟಾಕ್. ಹೌದು, ಅದಕ್ಕಿಂತ ಜಾಸ್ತಿ 100ರಷ್ಟು ಗುರಿ ಅವ್ರನ್ನ ಪ್ರೀತಿಸ್ಬೇಕನ್ನೋ ಆಸೆ. ಅದಕ್ಕೋಸ್ಕರ ಬರೋ ಜನ್ಮದಲ್ಲಿ ನಾನು ನಿಮ್ಗೆ ಗಂಡ ಆಗ್ತೀನಿ, ನೀವೇ ನನ್ನ ಹೆಂಡತಿಯಾಗಿ ನಾವಿಬ್ರು ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋಣ. ಅವಾಗ ಈ ಸಲ ಏನು ಮಾಡೋದು ಹಂಗೆ. ಅವಾಗ ಏನು ಹೆಸರಿಡದೆ? ರಾಮಿ ಮಂಜ. ರಾಮಿ ಮಂಜ ಅವರೇ ಹುಟ್ಟಿರ್ಬೇಕು, ಹೆಸರು ಅದೇ ಇರ್ಬೇಕು, ಅದೇ ಹೆಸರು ಇರ್ಬೇಕು, ರಾಮಿ ಮಂಜ. ಇವಾಗ ಮಂಜು ರಾಮಣ್ಣ ಅಂತೆ, ಅವಾಗ ರಾಮಿ ಮಂಜ ಅಂತೆ. ಓಕೆ, ನೈಸ್. ಓಕೆ ಚೆನ್ನಾಗಿರಿ. ಹಿಂಗೆ 100 ವರ್ಷ ನೋಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಮುದ್ದಾದ ಜೋಡಿ ಅಂತ. ಹಂಗೆ ಚೆನ್ನಾಗಿರಿ. ಥ್ಯಾಂಕ್ ಯು. ದೇವರು ಆಯುಷ್ಯ ಆಶೀರ್ವಾದ ಕೊಟ್ಟು ಎಲ್ಲ ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡಲಿ. ನೋಡೋ ರಾಮನವಮಿಗೆ ಹೆಂಗ್ ರೆಡಿ ಆಗ್ಯಾಳೆ. ಹಿಂದೆ ಬಾ ನೀನು. ಇತ್ಕೋ, ಆ ಕಡೆ ಇತ್ಕೋ ಈಗ.
ಇವತ್ತು ರಾಮನವಮಿ. ರಾಮ ಹುಟ್ಟಿದ ದಿನ ಅಂದರೆ ಸಾಮಾನ್ಯವಾದ ಹಬ್ಬ ಅಲ್ಲ ಅಲ್ವಾ. ರಾಮ ಅಂದರೆ ಶಾಂತಿ, ಒಳ್ಳೆತನ, ಯಾರಿಗೂ ಕೆಡುಕು ಮಾಡದೆ ಬದುಕೋ ಅಂತಹ ರಾಮನ ನೆನಪಿಸಿಕೊಳ್ಳೋ ದಿನ ಇದು. ಅದಕ್ಕೆ ಎಲ್ಲ ಕಡೆ ನೀರು ಮಜ್ಜಿಗೆ ಪಾನಕನ ಮಾಡಿ ಹಂಚ್ತಾರೆ. ಜೊತೆಗೆ ಕೋಸಂಬರಿ. ಏನಕ್ಕೆ ಅಂದರೆ ಬೇಸಿಗೆ ಎಲ್ಲರೂ ತಂಪಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಸಂತೋಷ ಅನ್ನೋದು ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಿಗೋದು. ಹಬ್ಬ ಅನಿಸೋದು ಆವಾಗಲೇ ಈ ಥರ ಪಾನಕ, ನೀರು ಮಜ್ಜಿಗೆ ಮಾಡಿ ಕೆಲವರು ದಣಿವಾಗಿರೋರನ್ನ ತೃಪ್ತಿಪಡಿಸೋದಿದೆಯಲ್ಲ, ಅದರಲ್ಲೇ ನಿಜವಾದ ಸಂತೋಷವನ್ನು ಕಾಣೋದು. ಆವಾಗಲೇ ದೇವರು ಕೂಡ ತೃಪ್ತಿ ಆಗೋ ಅಂಥದ್ದು. ಇಲ್ಲಿ ನೋಡಿ, ಶ್ರೀರಾಮನ ದೇವಸ್ಥಾನಕ್ಕೆ ಹೋದಾಗ ಭಜನೆ ಎಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂದರೆ ಎಲ್ಲರೂ ಒಂದೇ ಥರ ಸೀರೆ ಹಾಕ್ಕೊಂಡು ಆ ವಯಸ್ಸಲ್ಲಿ ಗಂಟುಗಟ್ಟಲೆ ಕೂತ್ಕೊಂಡು ರಾಮರ ಭಜನೆ ಮಾಡ್ತಾರಲ್ಲ, ಅದೇ ಆ ದೇವರು ನೀಡಿರುವಂಥ ಶಕ್ತಿ ಎಲ್ಲರಿಗೂ. ಆಯಿತಾ, ದೇವಸ್ಥಾನಕ್ಕೆ ಹೋಗಿ ನಾವು ಆಶೀರ್ವಾದ ಎಲ್ಲ ತೊಗೊಂಡು ಮತ್ತು ನಮಗೂ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಅಲ್ಲೋಗಿ ನಾವು ಇಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲರೂ ಒಂದೇ ಥರ ಗ್ರೀನ್ ಸ್ಯಾರಿನ ಹಾಕ್ಕೊಂಡು ಭಜನೆ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಕೂತು ಭಜನೆ ಎಲ್ಲ ಕೇಳಿಸ್ಕೊಂಡು ರಾಮರ ಭಜನೆ ಅಲ್ಲಿಂದ ನಾವು ಹೊರಟು ಬಂದ್ವಿ. ಆ ಶ್ರೀರಾಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವಿಲ್ಲಿ ಕೇಳ್ಕೊತೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ರಾಮ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಇಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಸಂತೋಷ, ಹುಮ್ಮಸ್ಸಿರುತ್ತೆ ಅಂತ. ಮತ್ತು ನಾವು ಸಂಜೆ ಅಲ್ಲೇ ಶಾಪಿಂಗ್ ಹೋಗಬೇಕು ಅಂತ ಹೊರಟ್ವಿ ಬಿಗ್ ಬಜಾರ್ಗೆ. ಇಲ್ಲಿ ಏನು ಸೇಲ್ ನಡೀತಾ ಇದೆ ಅಂದರೆ ಎಲ್ಲ 70%, 50% ಸೇಲ್ ಹಾಕಿಯೇ. ಹಾಗಾಗಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಗ್ರಾಸರೀಸು ಮತ್ತು ಶಾಂಪು, ಸೋಪು ಎಲ್ಲ ಬೇಕಾಗಿರೋದ್ರಿಂದ ಹೋಗಿ ಅಲ್ಲಿ ನೋಡಿಕೊಂಡು ಶಾಪ್ ಮಾಡ್ತಾಯಿದ್ವಿ. ಯಾರಿಗೆಲ್ಲ ಏನಾದರೂ ತೊಗೊಬೇಕು ಅಂದರೆ ಬಿಗ್ ಬಜಾರಿಗೆ ಬನ್ನಿ, ಅಲ್ಲಿ ಆಫರ್ ನಡೀತಾ ಇರೋದ್ರಿಂದ ಒಳ್ಳೊಳ್ಳೆ ಆಫರು ಅಲ್ಲಿ ಸಿಗ್ತಾ ಇದೆ. ಇನ್ನೂ ತುಂಬ ಆಫರ್ಸ್ ಇದೆ. ನನಗೆ ಅಷ್ಟೊಂದು ಟೈಮ್ ಇಲ್ಲದೆ ಇರೋ ಕಾರಣ ನಾನು ಬೇಗ ಹೊರಟು ಬಂದ್ಬಿಟ್ಟೆ. ಯಾಕಂದ್ರೆ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ 8:30 ಆಗಿತ್ತು. ಇನ್ನೇನು 9 o'clock ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಹಾಗಾಗಿ ಏನೇನು ಸ್ವಲ್ಪ ಅವಶ್ಯಕತೆ ಇದೆಯೋ ಅಂಥ ವಸ್ತುಗಳನ್ನ ಮಾತ್ರ ನಾವು ತಗೊಂಡು ಅಲ್ಲಿ ಬಂದಿರೋಂಥದ್ದು. ನೋಡಿ, ಈಗ ಆಯಿಲೆಲ್ಲ ತುಂಬ ಕಮ್ಮಿ ಅಂದರೆ ಕಮ್ಮಿ ಇದ್ದಾವೆ. ಗಂಧದ ಕಡ್ಡಿ ಬೇಕಿತ್ತು ನೋಡಿ, ಅದು ಅದಿಲ್ಲ ಅನ್ಸುತ್ತೆ. ಚಂಪಾ ಇಲ್ಲ, ಇಲ್ಲಿದೆ ನೋಡಿ, ಅದು ಆಫರಲ್ಲಿರೋದು ನೋಡಿ. ಸೈಕಲ್ ನೋಡ್ರಿ, ಸೈಕಲ್ ಅಗರಬತ್ತಿ ಇದೆ. ಅದೇ ಆಫರ್ಸಲ್ಲಿ ಹಾಕಿದ್ರಲ್ಲ ಹೊರಗಡೆ, ಅದೇ ಅದೇ ಬೇಕಾಯ್ತು. ಒಂದು ತಗೊಳ್ಳಿ, 2 ತಗೊಳ್ಳಿ. ಅವನು ಹಾಕತ್ತಾನ, 2 ಒಂದಿರುತ್ತೆ ಇದರೊಳಗೆ. ಒಂದೇ ಮಾಸ್ಕ್ ಇರುತ್ತೆ. ಇದಕ್ಕೆ ಬೇಕಾಗುತ್ತೆ. ಶಾಂಪು ನೋಡಬೇಕಾಗಿತ್ತು. ಶಾಂಪೂನು ಎಲ್ಲ ಓಡಿಸ್ಬಿಡ್ಬೋದು. ಎಷ್ಟಿದು ಗೊತ್ತಿಲ್ಲ, ನೋಡ್ತಾ ಏನು ರೇಟ್. ಏನಿದು? ಬಿಸ್ಕೆಟ್ ಇಲ್ಲಿದೆ ನೋಡಿ, ಚೆನ್ನಾಗಿದೆ. ಬಿಗ್ ಬಜಾರಲ್ಲಿ ಸ್ವೀಟ್ಸು, ಕೂಲ್ ಡ್ರಿಂಕ್ಸು ಎಲ್ಲನೂ ತುಂಬ ಅಂದರೆ ತುಂಬ ಆಫರ್ಸ್ಗಳಿದೆ. ಹೋಗ್ಬಿಟ್ಟು ಒಂದ್ಸಲ ನೀವು ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ. ತುಂಬ ಚೆನ್ನಾಗಿದೆ ಅಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಕೊಕೊನಟ್ ವಾಟರು ಎಲ್ಲನೂ ಕೂಡ ಆಫರಲ್ಲಿದೆ.
ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಆ ಶ್ರೀರಾಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಜೈ ಶ್ರೀರಾಮ್. ಆಯಿತಾ? ನೋಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಬೇಡಿ ಪ್ಲೀಸ್. ಒಂದ್ಸಲ ಬಿಗ್ ಬಜಾರ್ಗೆ ವಿಸಿಟ್ ಮಾಡಿ.